ಕೃಷಿ ಎಂದಾಕ್ಷಣ ನಾವು ತತ್ತಿಳ್ಕೊಂಡಿರೋದಿಲ್ಲ. ಕೇವಲ ನೇಗಿಲು ಹಿಡಿದು ಉಳುವುದಲ್ಲ, ಅದಕ್ಕೆ ವಿಸ್ತಾರವಾದ ಅರ್ಥವನ್ನು ಕೃಷಿ ಆಶ್ರಮ ಕಲ್ಪಿಸಿಕೊಟ್ಟಿದೆ. ಬಂದಂತ ಪ್ರವಾಸಿಗರಿಗೆ ಉಳುವುದು, ನಟ್ಟು ಕಡಿಯುವುದು, ಬೀಜ ಬಿತ್ತುವುದು, ಕೃಷಿಯಲ್ಲಿರುವ ಹಲವಾರು ಸಂಕಷ್ಟಗಳನ್ನು ಪರಿಚಯಿಸುವುದು ಮೊದಲ ಉದ್ದೇಶ. ಅಂತ್ಯದಲ್ಲಿ ಎಂದಿಗೂ ವಾಸಿಸದ ನಾಗರಿಕರಿಗೆ, ಅವ್ರಿಗೆ ಹಳ್ಳಿನೇ ನೋಡಿರಲ್ಲ, ಯಾರಿಗೆ ಸ್ವಂತ ಆಸಕ್ತಿ ಇದೆಯೋ ಅಂತವರು ಮಾತ್ರ ಆಶ್ರಮವನ್ನು ತೆಗೆದಕ್ಕೆ ಆಸ್ಪದ ಕೊಟ್ಟಿದೆ, ಯಾರಿಗೂ ತೋರಿಸಿಲ್ಲ. ಅವರ ಜೀವನದ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳುವ ಅವರ ಒತ್ತಾಸೆಗೆ ಈ ಕೃಷಿ ಆಶ್ರಮಗಳು ಅವಕಾಶ ನೀಡುತ್ತವೆ. ಅಲ್ಲಿ ಎಳಗಡೆ ಇದ್ದಾರಲ್ವಾ, ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮಿಗಳ ಒಂದು ಸಂಪರ್ಕದಿಂದ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೃಷಿ ಆಶ್ರಮಗಳು ಅಂತಕ್ಕಂಥದ್ದನ್ನ 2023ರಿಂದ ಕೂಡ ಆರಂಭ ಮಾಡಿ, ಅವರ ಆದೇಶದಿಂದ 23ರಲ್ಲಿ 1008 ಆಶ್ರಮಗಳನ್ನ ನೀವು ಆರಂಭ ಮಾಡಿ ಅಂತಕ್ಕಂಥದ್ದನ್ನ ಅವರು ನಮಗೆ ಹೇಳ್ತಾರೆ. ಕೇವಲ ಒಂದೇ ವರ್ಷದಲ್ಲಿ 1008 ಆಶ್ರಮಗಳನ್ನು ನಾವು ಕಟ್ತೀವಿ. 2025ರಲ್ಲಿ ನಾವು ಪ್ರತಿ ವರ್ಷ ನಾವು ಕನ್ನೇರಿಗೆ ಹೋಗಿ ಈ ಆಶ್ರಮಗಳ ಬಗ್ಗೆ, ಆಮೇಲೆ ಪ್ರತಿಯೊಂದು ಕೃಷಿ ಹಳ್ಳಿ ಪರಿಸರದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರದ ಬಗ್ಗೆ ನಾವು ಕರ್ನಾಟಕದಿಂದ 100ರಿಂದ 200 ಮಂದಿ ರೈತರು ಕನ್ನೇರಿಗೆ ಹೋಗಿ 3 ದಿವಸಗಳ ಕಾರ್ಯಾಗಾರವನ್ನ ಅಥವಾ ಕಾನ್ಫರೆನ್ಸ್ ಅನ್ನ ಮಾಡಿ ಕನ್ನೇರಿ ಶ್ರೀಗಳ ಸಮ್ಮುಖದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೋದೊಂದು ವಾಡಿಕೆ. 2024ರ ಒಂದು ಸಭೆಯಲ್ಲಿ ಗುರುಗಳು ಆ ವೇಳೆಗೆ ಆಲ್ರೆಡಿ 130 ಕೃಷಿ ಆಶ್ರಮಗಳು ಆರಂಭ ಆಗಿರ್ತವೆ. ಅವಾಗ ಹೇಳ್ತಾರೆ ಗುರುಗಳು, ಇದನ್ನ 1008 ನಿಮ್ಮ ಗುರಿಯಾಗಿಸಿಕೊಳ್ಳಿ ಅಂತ ಹೇಳಿದಾಗ, ಅಲ್ಲಿಂದ ನಾವೀಗ ಮತ್ತೆ ಕೃಷಿ ಆಶ್ರಮಗಳ ಭೇಟಿಯಲ್ಲಿ ಅಂದ್ರೆ ಹುಡುಕಾಟದಲ್ಲಿ ಇದೀವಿ. ಯಾರಿಗೆ ಸ್ವಂತ ಆಸಕ್ತಿ ಇದೆಯೋ ಅಂತವ್ರು ಮಾತ್ರ ಕೃಷಿ ಆಶ್ರಮವನ್ನು ತೆಗೆದಕ್ಕೆ ಆಸ್ಪದ ಕೊಟ್ಟಿದೆ, ಯಾರಿಗೂ ತೋರಿಸಿಲ್ಲ. ನಾನು ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದವರಿಗೆ, ಅವರಿಗೆ ಸಂಪೂರ್ಣ ನಂಬಿಕೆ ಇದ್ರೆ ಅಥವಾ ಭರವಸೆ ಇದ್ರೆ ಮಾತ್ರ ಕನ್ನೇರಿ ಶ್ರೀಗಳಿಂದ ಸರ್ಟಿಫಿಕೇಟ್ ಕೊಡಿಸಿ, ಅಭಿನಂದನಾ ಪತ್ರವನ್ನ ಕೊಡಿಸಿ, ಅವರಿಂದ ಈಗ ಆಲ್ರೆಡಿ ನಾವು ಕೃಷಿ ಆಶ್ರಮಗಳನ್ನ 335 ಕೃಷಿ ಆಶ್ರಮಗಳನ್ನ ಗುರುಸಿದ್ದೇವೆ. ಅದರಲ್ಲಿ ಉತ್ತಮವಾದಂತಹ ಕೃಷಿ ಆಶ್ರಮಗಳನ್ನ ತೆಗೆದಂತವರಿಗೆ ಗುರುಕುಲ ತೆಗೆ ಕೂಡ ಒಂದು ಆಸ್ಪದ ಇದೆ, ಉತ್ತಮವಾದಂತಹ ಗುರುಕುಲ. ಆ ಒಂದು 2 ಚಟುವಟಿಕೆಗಳು ನಡೀತವೆ, ಕೃಷಿ ಆಶ್ರಮದಲ್ಲಿ ಗುರುಕುಲ. ಈಗ ನಿಮಗೆ ಕೃಷಿ ಆಶ್ರಮ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಹೇಳ್ತೀನಿ ನಾನು. ಯಾಕೆ ಈ ಆಶ್ರಮಗಳು ಇವತ್ತು ಬೇಕು, ಇದರಿಂದ ಏನ್ ಲಾಭ, ಇವು ಸಮಾಜಕ್ಕೆ ಅಥವಾ ಕೃಷಿಕರಿಗೆ ಅಥವಾ ಹಳ್ಳಿಗರಿಗೆ ಮತ್ತು ಪರಿಸರಕ್ಕೆ ಏನು ಲಾಭ, ಏನು ಕೊಡುಗೆ ಕೊಡ್ತಾವೆ ಅನ್ನೋದು ಬಹಳ ಮುಖ್ಯ. ಸಮಸ್ಯೆ ಅಂತ ಹೇಳ್ತೀವಲ್ಲ, ಆ ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಗುತ್ತೆ. ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಉತ್ತರ ನಾವು ಕಂಡುಕೊಂಡಿದೀವಿ. ಕಳೆದ ನಾರಾಯಣ ರೆಡ್ಡಿ ಇದ್ದಾಗಲಿಂದ ಹುಟ್ಟಿದಂತ ಒಂದು ಪರಿಕಲ್ಪನೆ ಇದೆ. ಅಲ್ಲಿಂದಲೂ ಬದಲಾವಣೆ ಆಗ್ತಾ ರಿವಿಷನ್ ಆಗ್ತಾ ಶ್ರೀಗಳು ಕನ್ನೇರಿ ಶ್ರೀಗಳ ಜೊತೆಗೆ ಇದನ್ನ ಚರ್ಚೆ ಮಾಡಿ ರಿವೈಸ್ ಮಾಡಿರ್ತಕ್ಕಂಥ ಒಂದು ಪ್ರತಿ ಇದು. ನೀವು ಆಲ್ರೆಡಿ 2 ಕಾಪಿ ತಾಂಡಿದ್ರಿ ಅಲ್ವಾ? ಈಗ ಉದ್ದೇಶ ಯಾಕೆ ಬೇಕು? ಇಂದಿನ ಜೀವನ ಅನಾರೋಗ್ಯಕರ ಓಟದಲ್ಲಿ ಸಾಗಿದೆ. ಗೊತ್ತಿದೆ, ಅನಾರೋಗ್ಯಕರ ಅಂದ್ರೆ ನಿಮಗೆ ಎಲ್ಲದೂ ಬಂತು. ಉದ್ವೇಗ, ಒತ್ತಡದ ಜೀವನ, ಇದೆಲ್ಲದರಿಂದ ಹೊರಬರುವ ತವಕದಲ್ಲಿ ಇಂದಿನ ನವನಾಗರಿಕನಿದ್ದಾನೆ. ಯಾರು ನೋಡಿದ್ರು ಉದ್ವೇಗ, ಸಮಾಧಾನ ಇಲ್ಲ ಅಲ್ವಾ? ತಂತ್ರಜ್ಞಾನದ ನಡುವೆ ಕೆಲಸ, ನಗರ ಜೀವನದ ಅವಸರ ಹಾಗೂ ವಾಹನ ಸದ್ದಿನಿಂದ ದೂರವಾಗಿದ್ದು ಒಂದಿಷ್ಟು ದಿನಗಳಾದರೂ ಹಳ್ಳಿಯಲ್ಲಿ ಇರಬೇಕೆಂಬ ಬಯಸುವ ಹೃದಯಗಳು ಅಪಾರ. ಅಂದರೆ ಪಟ್ಟಣಿಗರು ತಮ್ಮ ರಜಾ ದಿನಗಳನ್ನು ಗ್ರಾಮಾಂತರದಲ್ಲಿ ಕಳೆಯಲು ಪ್ರಯತ್ನಿಸಿದ್ದಾರೆ. ನನಗೆ 2-3 ಕಾಲ ಬರುತ್ತೆ ಸರ್. ಶಿವಣ್ಣ ಸರ್ ನಾವ್ ಈ ಕಡೆ ಹೋಗ್ತಿದ್ವಿ, ಏನಾದ್ರು ಕೃಷಿ ಆಶ್ರಮ ಇದಾವ? ನಮ್ಮ ಮಲ್ನಾಡ್ ಕಡೆ ಹೋಗ್ತಿದ್ವಿ, ಏನೋ ಕೃಷಿ ಆಶ್ರಮ ಇದಾವೆ? ಹಂಪ ಕಡೆಗೆ ಹೋಗ್ತೀವಿ, ಯಾರೋ ಕೃಷಿ ಆಶ್ರಮ ಇದಾವ? ಇಲ್ಲ. ವ್ಯವಸ್ಥೆಗಳನ್ನ ಮಾಡ್ಕೊಂಡಿಲ್ಲ, ಯಾರ ಬಂದ್ರ ವ್ಯವಸ್ಥೆಗಳಿಲ್ಲ. ಏನೋ ಒಂದ್ ದಿವಸ ಅರ್ಧ ಬಂದು ಕಲೀಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ಜನ ಹೋಗ್ಬಿಟ್ಟು ಲಾಡ್ಜಲ್ಲಿ ಇನ್ನೆಲ್ಲ ಇರೋ ಬದಲು ಮುಂದಿನ ದಿನಗಳಲ್ಲಿ ಕೃಷಿ ಆಶ್ರಮದಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ರೈತನ ಜೊತೆಗೆ ಇದ್ಬಿಟ್ಟು ಅವನು ಮಾಡತಕ್ಕಂತ ಕೃಷಿ ಚಟುವಟಿಕೆಗಳನ್ನ ತಿಳಿತಾರೆ, ತೋಟವನ್ನ ನೋಡ್ತಾರೆ. ಆ ಮೂಲಕವಾಗಿ ಪ್ರೇರಣೆ ಆಗುತ್ತೆ.
ಅವ್ರು ಮತ್ತೆ ಕೃಷಿಗೆ ಬರ್ತಾರೆ. ಅಲ್ಲಿರ್ತಕ್ಕಂಥ ಕೃಷಿ ನೆಮ್ಮದಿ ಅಲ್ವಾ, ಸಂತಸ ಎಲ್ಲ ನೋಡ್ಬಿಟ್ಟು ಅವನು ಕೂಡ ವಾಪಸ್ ಬರ್ತಾನೆ ಅಂತಕ್ಕಂಥ ಒಂದು ಇದರಲ್ಲಿ ಈ ಕೃಷಿ ಪಾಠಶಾಲೆಗಳನ್ನ ಮಾಡ್ತಾರೆ. ಟ್ರೆಕ್ಕಿಂಗ್ ಎಂದು ನಡೆದಿದ್ದು, ಪಿಕ್ನಿಕ್ ಎಂದು ತಿಂದು ಬಂದಿದ್ದು, ಜಲಪಾತ ನೋಡಿದ್ದು, ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಾಲಹರಣ ಮಾಡಿದ್ದು, ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಕೇಕೆ ಹಾಕಿ ಕುಣಿದದ್ದು ಸಾಕಾಗಿ ಇದೆಲ್ಲಕ್ಕಿಂತ ವಿಭಿನ್ನವಾದ ವಾರಾಂತ್ಯ ಕಳೆಯಲು ಮನಸ್ಸು ತುಡಿಯುತ್ತಿದೆ. ಇದು ಸೈಕಾಲಜಿ ಇತ್ತೀಚೆಗೆ ಕಂಡಿಡ್ಕೊಂಡದ್ದು. ಯಾರು ಇಷ್ಟಪಡಲ್ಲ, ಯಾವ್ದೋ ಒಂದು ದೊಡ್ಡ ಲಾಡ್ಜಿಗೆ ಹೋಗಕ್ಕೆ ಇಷ್ಟಪಡಲ್ಲ, ಮಲ್ಟಿಪ್ಲೆಕ್ಸ್ ಬಿಲ್ಡಿಂಗ್ ಹೋಗಕ್ಕೆ ಇಷ್ಟಪಡಲ್ಲ. ವಾರಾಂತ್ಯ ಕಳೆಯಕ್ಕೆ ಈಗ ಇಂಥ ಶಾಂತವಾಗಿರ್ತಕ್ಕಂಥ ಪ್ರದೇಶ, ಹಸಿರು ಇರಬೇಕು, ದೂರದಲ್ಲಿ ಏನೋ ಒಂದು ಗುಡ್ಡ ಕಾಣಬೇಕು ಅಂತ ಒಂದು ಪ್ರದೇಶಗಳನ್ನ ಇವತ್ತು ಏನ್ ಸಿಟಿನಲ್ಲಿ ಇದಾರಲ್ವಾ ಅವರು ಇಷ್ಟಪಡ್ತಾ ಇದಾರೆ. ಹಾಗಾಗಿ ಯಾವೊಂದು ಇವೆಲ್ಲವೂ ಸಿಗದಲ್ಲಿ ಕೃಷಿ ಆಶ್ರಮ. ಹೌದಾ? ವಿಭಿನ್ನವಾದ ವಾರಾಂತ್ಯ ಕಳೆಯಲು ಮನಸ್ಸು ತುಡಿಯುತ್ತಿದೆ. ಆಗ ಅವರು ಬಯಸುವ ಬದಲಾವಣೆಗೆ ಪೂರಕವಾಗಬಲ್ಲ ಕೇಂದ್ರಗಳೆಂದರೆ ಕೃಷಿ ಆಶ್ರಮಗಳು. ಇಲ್ಲಿ ಅಮ್ಯೂಸ್ಮೆಂಟ್ ಮಾತ್ರ ಇರಲ್ಲ, ಅಂದ್ರೆ ಏನು ರಿಕ್ರಿಯೇಷನ್ ಇರೋದೇ ಇಲ್ವಾ? ಇರುತ್ತೆ, ಇಲ್ಲಿ ಕೂಡ ಇರುತ್ತೆ. ಕಲಿಕೆಗೆ ಬೇರೆ ಎಲ್ಲಾ ಅವಕಾಶಗಳು ಇಲ್ಲಿ ಇರುತ್ತೆ. ಏನಿರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಪಕ್ಕಾ ಇದು ಏನಾಗಿರುತ್ತೆ, ಪಕ್ಕಾ ಕೃಷಿ ಚಟುವಟಿಕೆಗಳನ್ನು ಪ್ರವಾಸಿಗರಿಗೆ ತೋರಿಸುವ ಹಾಗೂ ಅವರನ್ನು ಪಾಲ್ಗೊಳ್ಳುವುದಕ್ಕೆ ಅವಕಾಶ ನೀಡುವಂತ ಪ್ರಯತ್ನ ಸಾಧ್ಯವಾಗಿದ್ದು ತೀರಾ ಕಡೆ. ಪ್ರವಾಸಿಗರು ಬರ್ತಾರಲ್ವಾ, ಅವರನ್ನ ಕೃಷಿ ಚಟುವಟಿಕೆಗಳನ್ನ ಅವ್ರಿಗೆ ತೋರಿಸ್ಬೇಕು. ಪ್ರವಾಸಿಗರು ಬಂದಂತಾರೆ, ಯಾರೇ ಬಂದರಿಗೆ ಊಟ ಉಂಡೆ, ತಿಂಡಿ ಉಂಡೆ, ಅದೇನೋ ಮ್ಯೂಸಿಕ್ ಕೇಳಿದೆ, ಇದೇನೋ ಕುಡಿದೆ, ಅದು ಮಾಡ್ತೇವೆ ಹೊರತು ಯಾರಿಗಾದ್ರೂ ಬಂದಂತ ಪ್ರವಾಸಿಗರಿಗೆ ಪಕ್ಕಾ ಕೃಷಿ ಚಟುವಟಿಕೆಗಳನ್ನು ತೋರಿಸುವಂತ ಪ್ರಯತ್ನವನ್ನ ಗೌರ್ಮೆಂಟ್ ಮಾಡಿಲ್ಲ, ನಮ್ಮಂತರ ಮಾಡಿ. ಇಂತಹ ಪ್ರಯತ್ನಗಳನ್ನ ಬಂದಂತವರಿಗೆ ಕೃಷಿ ಚಟುವಟಿಕೆಗಳನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೇಂದ್ರಗಳು ಯಾವ ಅಂದ್ರೆ ಈ ಕೃಷಿ ಆಶ್ರಮ. ಆ ಮೂಲಕವಾಗಿ ಅವನಿಗೆ ಕೃಷಿನಲ್ಲಿ ನಾನು ಅನಾಸಕ್ತಿ ಕಳ್ಕೊಂಡಿರ್ತಾನಲ್ವಾ, ಎಸ್ ನಾನು ಮತ್ತೆ ಕೃಷಿ ಬರ್ಬೇಕು, ನಾನು ಬದುಕನ್ನ ಕಟ್ಟಿಕೊಳ್ಬಹುದು. ಅರ್ಧ ಎಕರೆದಲ್ಲಿ ಕೂಡ ನಾನು ಬದುಕು ಕಟ್ಟಿಕೊಳ್ಬಹುದು, 10 ಗುಂಟೆಯಲ್ಲಿ ಕೂಡ ನನ್ನ ಇಡೀ ಸಂಸಾರವನ್ನ ಕೂಡ ಕಟ್ಟಿಕೊಳ್ಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕೃಷಿ ಆಶ್ರಮಗಳು ಮಾಡೆಲ್ಗಳನ್ನ ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೆಕ್ಸ್ಟ್, ಕೃಷಿಯೇತರ ಜನರಿಗೆ ಈಗೇನ ಹೇಳಿದಲ್ವಾ ಅದೇ ಸೇಮ್ ರಿಪೀಟ್ ಆಗ್ತಾ ಇದೆ. ಕೃಷಿಗಳು ಹಳ್ಳಿಗಳು ಆಕರ್ಷಣೆಯಾಗಿವೆ, ಜೊತೆಗೆ ಹಳ್ಳಿ ಮೂಲದ ಯುವಕರು ಸಹ ಹಳ್ಳಿಯತ್ತ ಮುಖ ಮಾಡಿದ್ದಾರೆ. ಇದು ಬದಲಾವಣೆ ಆಗಿಲ್ಲ ಅಂತ ಇಲ್ಲ, ಬದಲಾವಣೆಗಳು ಆಗ್ತಾ ಇದೆ. ಬಹಳಷ್ಟು ಮಂದಿ ಯುವಕರು ವಾಪಸ್ ಬರ್ತಾ ಇದಾರೆ. ಯಾರು ನಿವೃತ್ತಿ ಆಗ್ತಾರೋ ಅವರು ಕೂಡ ವಾಪಸ್ ಬಂದ್ಬಿಟ್ಟು ಕೃಷಿನಲ್ಲಿ ತೊಡಗಿಕೊಳ್ಬೇಕಂತ ಹೇಳ್ಬಿಟ್ಟು ಮನಸ್ಸು ಮಾಡ್ತಾ ಇದ್ದಾರೆ. ಹೌದಾ? ಮುಖ ಮಾಡಿದ್ದಾರೆ. ಕೇವಲ ಸಂಪ್ರದಾಯ ಕೃಷಿಯಿಂದ ಲಾಭ ಗಳಿಕೆ ಅಸಾಧ್ಯ ಎನ್ನುವ ಈ ದಿನಮಾನಗಳಲ್ಲಿ ಕೃಷಿ ಆಶ್ರಮಗಳು ಸಾಕಷ್ಟು ಸುಧಾರಣೆ ತರಬಲ್ಲವು. ಈ ಮೂಲಕ ಕಳೆದು ಹೋದ ನಮ್ಮ ವೈವಿಧ್ಯಮಯ ಬದುಕನ್ನು ಮರಳಿ ತರುವ ನಿಟ್ಟಿನಲ್ಲಿ ಮತ್ತು ನಮ್ಮ ದೇಶಿ ಜೀವನ, ಊಟ, ಹಳ್ಳಿಗಳ ಆಟ, ಸಂಸ್ಕೃತಿಯನ್ನು, ಇದು ಮುಖ್ಯ. ಕೃಷಿ ಆಶ್ರಮಗಳ ದೊಡ್ಡ ಜವಾಬ್ದಾರಿ ಏನಂದ್ರೆ ದೇಶಿ ಜೀವನ, ಕೃಷಿ ಜೊತೆಗೆ ನಮ್ಮ ದೇಶಿ ಜೀವನ, ಊಟ, ಹಳ್ಳಿಗಳ ಆಟ ಒಂದಿದ್ವಲ್ಲ, ಹಳ್ಳಿಗಳ ಆಟ ಯಾರು ಕಣ್ಬೇರೆ ಆಗಿದೆ. ಆಮೇಲೆ ಸಂಸ್ಕೃತಿ ಮತ್ತೆ ನಾವು ಜಾರಿ ತರಬಹುದು. ಭಾರತೀಯ ಮೂಲ ಸಂಸ್ಕೃತಿ ಏನಿದೆಯಲ್ವಾ ಅದನ್ನ ನಾವಿಲ್ಲಿ ನೋಡಿ, ಬೆಳಿಗ್ಗೆ ನಾವು ಆರತಿ ಮಾಡಿ ಒಳಗೆ ಕರ್ಕೊಂಡು, ಅದು ಆರತಿ ಮಾಡಿ ಕರ್ಕೊಂಡ್ಬಂದು ಯಾಕೆ ಹೇಳಿ, ಅದನ್ನ ಭಾರತೀಯ ಮೂಲ ಸಂಸ್ಕೃತಿ. ನಮ್ಮಲ್ಲಿ ಏನಿದೆ, ಹಳ್ಳಿನಲ್ಲಿ ಯಾರ ಕರಿತೀವ, ಕಾಲುಗಳ ತೊಳ್ಕೊಂಡ್ ಒಳಗೆ ನುಗ್ಗಿ ಬಿಡ್ತೀವಿ ಅಲ್ವಾ? ಆ ತರ ಭಾರತೀಯ ಮೂಲ ಸಂಸ್ಕೃತಿಗಳನ್ನ ಕೂಡ ತೆರೆದಿಡುವ ಮೂಲಕ, ಅದನ್ನ ಜನರಿಗೆ ಪರಿಚಯ ಮಾಡುವುದರ ಮೂಲಕ ನಮ್ಮ ಹಳ್ಳಿಗಳನ್ನು ಸುಸ್ಥಿರತೆಯ ಕಡೆಗೆ ತರುವ ಕೆಲಸ ಆಗಬೇಕಿದೆ. ಶಾಂತಿ, ಸಾಮರಸ್ಯ ಮತ್ತು ಮೌನದ ಆಪ್ತತೆಯನ್ನು ಬಯಸುವ ದೊಡ್ಡ ನಗರಗಳ ನಿವಾಸಿಗಳು ನೈಸರ್ಗಿಕ ಉತ್ಪನ್ನಗಳಿಂದ ತಯಾರಿಸಿದ ರುಚಿಯಾದ ಗ್ರಾಮೀಣ ಆಹಾರವನ್ನು ಸವಿಯಲು ಆತೊರೆಯುತ್ತಿರುವ ಅಂಶ ಇತ್ತೀಚಿನ ಸಂಶೋಧನೆಗಳಿಂದ ಬೆಳಕಿಗೆ ಬಂದಿದೆ. ಇದಕ್ಕೂ ಸಹ ಆಸರೆಯಾಗಲಿವೆ ಕೃಷಿ ಆಶ್ರಮಗಳು. ಕೃಷಿ ಆಶ್ರಮ ಅಥವಾ ಗ್ರಾಮೀಣ ಪ್ರವಾಸೋದ್ಯಮವು ಗ್ರಾಮಾಂತ್ಯದಲ್ಲಿ ಎಂದಿಗೂ ವಾಸಿಸದ ನಾಗರಿಕರಿಗೆ, ಅವ್ರಿಗೆ ಹಳ್ಳಿನೇ ನೋಡಿರಲ್ಲ, ಹಳ್ಳಿನೇ ಗೊತ್ತಲ್ಲ, ಮೂಲ ಅಲ್ಲೆಲ್ಲ ಸಿಟಿಗೆ ಹುಟ್ಟಿರ್ತಾರೆ, ಬೆಂಗಳೂರು ಬಾಳ್ತಿರ್ತಾರೆ, ಅಂತವರಿಗೆ ಈ ಕೃಷಿ ಆಶ್ರಮಗಳು ಆಸಕ್ತಿದಾಯಕವಾಗಿವೆ. ಅವರಿಂದ ನೋಡೇ ಇರಲ್ಲ ಇಂಥದ್ದು. ಅವರ ಜೀವನದ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳುವ ಅವರ ಒತ್ತಾಸೆಗೆ ಈ ಕೃಷಿ ಆಶ್ರಮಗಳು ಅವಕಾಶ ನೀಡುತ್ತವೆ. ಕೃಷಿ ಎಂದಾಕ್ಷಣ ನಾವು ತಪ್ಪಿಲ್ಕೊಂಡಿರೋದಿಲ್ಲ.
ಕೇವಲ ನೇಗಿಲು ಹಿಡಿದು ಉಳುವುದಲ್ಲ, ಅದಕ್ಕೆ ವಿಸ್ತಾರವಾದ ಅರ್ಥವನ್ನು ಕೃಷಿ ಆಶ್ರಮ ಕಲ್ಪಿಸಿಕೊಟ್ಟಿದೆ. ಬಂದಂತ ಪ್ರವಾಸಿಗರಿಗೆ ಉಳುವುದು, ನಟ್ಟು ಕಡಿಯುವುದು, ಬೀಜ ಬಿತ್ತುವುದು, ಕೃಷಿಯಲ್ಲಿರುವ ಹಲವಾರು ಸಂಕಷ್ಟಗಳನ್ನು ಪರಿಚಯಿಸುವುದು ಮೊದಲ ಉದ್ದೇಶ. ಅದರ ಜೊತೆಗೆ ಉಪಕಸುಬುಗಳನ್ನು ಮತ್ತು ಜಾನುವಾರು ಸಾಕಣೆಯ ಬಗ್ಗೆ ಜ್ಞಾನವನ್ನು ಹೆಚ್ಚಿಸುವ ಕೆಲಸವನ್ನೂ ಸಹ ಈ ಕೃಷಿ ಆಶ್ರಮಗಳು ಮಾಡ್ತವೆ. ನೆಕ್ಸ್ಟ್ ಪಾಯಿಂಟ್, ಕೃಷಿ ಆಶ್ರಮ ಮುಖ್ಯವಾಗಿ ರೈತನಿಗೆ ಭರವಸೆ ಕೊಡಬಲ್ಲ ಜೀವನವನ್ನು ರೂಪಿಸುವುದಾದರೂ ದೊಡ್ಡ ಪಟ್ಟಣಗಳಿಂದ ಬರುವ ಜನರಿಗೆ ನಮ್ಮ ಹಳ್ಳಿಗಳ ಬದುಕನ್ನು ಪರಿಚಯಿಸುವ ಜೊತೆಗೆ ಗ್ರಾಮೀಣ ಜೀವನದ ಸುಂದರ ನೆನಪುಗಳನ್ನು ಕಟ್ಟಿಕೊಳ್ಳುವಂತಹ ಸತ್ವವುಳ್ಳ ಹೊಸ ಕ್ಷೇತ್ರಗಳಾಗಬಲ್ಲವು. ಇದು ಉದ್ದೇಶಗಳು.